ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸಂಕಷ್ಟ ಎದುರಾಗಿದೆ. ನಗರಸಭೆ ಪೌರಾಯುಕ್ತಗೆ ಅಶ್ಲೀಲ ಪದಗಳಿಂದ ನಿಂದನೆ ಹಿನ್ನೆಲೆ 2 ಎಫ್ಐಆರ್ ಆಗಿವೆ. ರಾಜೀವ್ ಗೌಡ ಬಂಧನಕ್ಕೆ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಶಿಡ್ಲಘಟ್ಟದ ಪಿಐ ಆನಂದ್, ಚಿಂತಾಮಣಿ ಗ್ರಾಮಾಂತರ ಪಿಐ ಶಿವರಾಜ್, ಸೆನ್ ಪಿಐ ಸೂರ್ಯಪ್ರಕಾಶ್ ತಂಡ ರಚನೆ ಮಾಡಲಾಗಿದೆ. ರಾಜೀವ್ ಗೌಡ ಮನೆಗೆ ಹೋಗಿ ಹುಡುಕಾಡ್ತಾ ಇದ್ದಾರೆ. ಆದರೆ ಗಂಡ ಮನೆಯಲ್ಲಿ ಇಲ್ಲ ಅಂತ ಪತ್ನಿ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ರಾಜೀವ್ ಗೌಡ ಸ್ನೇಹಿತರು, ನೆಂಟರ ಮನೆಗಳಲ್ಲಿ ಶೋಧ ನಡೀತಾ ಇದೆ. ಈ ನಡುವೆ ನಿಂದನೆ ಕೇಸಲ್ಲಿ ರಾಜೀವ್ ಗೌಡ ಬಗ್ಗೆ ಕಾರಣ ಕೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಾಜೀವ್ ಗೌಡ ವರ್ತನೆ, ಆಡಿರುವ ಕೀಳು ಮಾತುಗಳು ಪಕ್ಷಕ್ಕೆ ಮುಜುಗರ ತಂದಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಲಾಗಿದೆ. ಹೀಗಾಗಿ ನೋಟಿಸ್ ನೀಡಿ 1 ವಾರದಲ್ಲಿ ಉತ್ತರ ಕೊಡಬೇಕು ಅಂತ ಗಡುವು ಕೊಡಲಾಗಿದೆ. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತಿಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣ ಸಂಬಂಧ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತದ ಮುಂದೆ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ನಡೆಯಲಿದೆ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದ ಬಳಕೆ ಖಂಡನೀಯ. ನೊಂದ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಅಂತ ಡಿಸಿ ಮುಖಾಂತರ ಮನವಿ ಸಲ್ಲಿಸಲಿದ್ದಾರೆ. ಇನ್ನು ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಪ್ರಕರಣದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ವಾಗ್ದಾಳಿ ನಡೆಸಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ಇದ್ರೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಬೇರೆ ಪಕ್ಷದವರು ಮಾಡಿದ್ರೆ ಇಷ್ಟೊತ್ತಿಗೆ ಬಂಧನ ಆಗ್ತಾ ಇತ್ತು. ಕಾಂಗ್ರೆಸ್ನಲ್ಲಿರುವ ನಡವಳಿಕೆ, ಗೂಂಡಾಗಿರಿ, ಕೆಟ್ಟ ಅಭ್ಯಾಸಗಳು ಈಗ ಬಟಾ ಬಯಲಾಗ್ತಾ ಇವೆ. ಕಾಂಗ್ರೆಸ್ ಮುಖಂಡ ಮುಖವಾಡ ಕಳಚಿರೋದು ಇಡೀ ರಾಜ್ಯ, ದೇಶ ನೋಡಿದೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಂದ ಹೋರಾಟ ನಡೆಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಶಿಡ್ಲಘಟ್ಟ ಕಾಂಗ್ರೆಸ್ ಕಚೇರಿಯ ಸಭೆಯಲ್ಲಿ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೆ ರಾಜೀವ್ ಗೌಡ ವಾರ್ನ್ ಮಾಡಿರುವ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಚಿಮುಲ್ ಚುನಾವಣೆ ಹಿನ್ನೆಲೆ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲೋ ಇದ್ದು ರಾಜಕೀಯ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಸಂಕ್ರಾಂತಿ ಮುಗೀತು, ಇನ್ನೇನಾದ್ರೂ ಕುರ್ಚಿ ವಿಚಾರದಲ್ಲಿ ಕ್ರಾಂತಿ ಆಗುತ್ತಾ ಅನ್ನೋ ಚರ್ಚೆ ನಡೀತಾನೆ ಇದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪಂಚರಾಜ್ಯ ಚುನಾವಣಾ ಸಿದ್ಧತಾ ಸಭೆ ಹಿನ್ನೆಲೆ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಯಲ್ಲಿ ಇವತ್ತು ನಡೆಯುವ ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಡಿಕೆಶಿ ಭಾಗಿಯಾಗ್ತಿದ್ದಾರೆ. ಇನ್ನು ಭೇಟಿ ಬಳಿಕ ಹೈಕಮಾಂಡ್ ಮಟ್ಟದಲ್ಲಿ ಕೆಲ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗಿದೆ. ರಾಜ್ಯ ರಾಜಕಾರಣಕ್ಕೆ ಮರಳೋ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ರಾಜ್ಯ ರಾಜಕೀಯದಿಂದ ನಾನು ದೂರ ಸರಿಯೋದಿಲ್ಲ. ನಾನು ರಾಜಕಾರಣದಲ್ಲಿ ಇದ್ದೀನಿ. ನಾನು ಎಲ್ಲಿರಬೇಕು ಅಂತ ತೀರ್ಮಾನ ಮಾಡೋದು ರಾಜ್ಯದ ಜನತೆ. ನಮ್ಮ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಉದ್ದೇಶ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ತರಬೇಕನ್ನೋದಷ್ಟೇ. ನಾನು ರಾಜ್ಯ ರಾಜಕೀಯ ಯಾವ ಸಮಯದಲ್ಲಿ ಬರಬೇಕು ಅಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೊಂದು ಹುದ್ದೆ ಕೊಟ್ಟಿದ್ದಾರೆ. ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ 2 ಇಲಾಖೆಯಿಂದ ನಿನ್ನೆ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ದ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಚಿಕ್ಕಪೇಟೆ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಫ್ಲೆಕ್ಸ್ಗೆ ಬೆಂಕಿ ಕಾಣಿಸಿತು. ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸ್ತಾ ಇದ್ದಂತೆ ಆಯೋಜಕರು ಪಟಾಕಿ ಹಚ್ಚಿದ್ರು. ಈ ವೇಳೆ ಪಟಾಕಿಯ ಕಿಡಿ ಫ್ಲೆಕ್ಸ್ಗೆ ತಾಗಿ ಸ್ವಾಗತ ಕಮಾನು ಧಗಧಗನೆ ಹೊತ್ತಿ ಉರಿಯಿತು. ಬಳಿಕ ಸಮಯ ಪ್ರಜ್ಞೆ ಮೆರೆದ ಜನ ಬೆಂಕಿಯನ್ನು ನಂದಿಸಿದ್ದಾರೆ. ತಂಗಿ ಮಾಡಿದ ಎಡವಟ್ಟಿನಿಂದಾಗಿ ನಟಿ ಕಾರುಣ್ಯ ಸಂಕಷ್ಟ ಅನುಭವಿಸುವ ಸ್ಥಿತಿ ಬಂದಿದೆ. 3 ವರ್ಷದ ಹಿಂದೆ ನಟಿ ಕಾರುಣ್ಯ ತಂಗಿ ಸಮೃದ್ಧಿ ಹಲವರಿಂದ ಸ್ಟುಡಿಯೋ ಮತ್ತು ಬಿಸ್ನೆಸ್ಗೆ ಅಂತ ಹೇಳಿ ಸುಮಾರು 25 ಲಕ್ಷ ಸಾಲ ಪಡೆದು ವಂಚನೆ ಮಾಡಿದ್ರು. ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದಿದ್ದ ಸಮೃದ್ಧಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಕದ್ದು ಮಾರಿದ್ರಂತೆ. ಈ ಬಗ್ಗೆ ನಟಿ ಕಾರುಣ್ಯ ರಾಮ್ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಬೆಟ್ಟಿಂಗ್ ಆ್ಯಪ್ನಿಂದ ಅದೆಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದಿವೆ. ಅಂತ ಫ್ಯಾಮಿಲಿಗಳಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಒಂದು. ಸಹವಾಸ ದೋಷದಿಂದ ನನ್ನ ತಂಗಿ ಹಾಳಾಗಿದ್ದಾಳೆ ಅಂತ ಹೇಳಿದ್ದಾರೆ. ಇನ್ನು ಸಾಲಗಾರರ ಕಾಟದ ಬಗ್ಗೆ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಈ ನಡುವೆ ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ವಿರುದ್ಧ ಆರ್ಆರ್ ನಗರ ಠಾಣೆಗೆ ಪ್ರತಿಭಾ ಅನ್ನೋರು ದೂರು ಕೊಟ್ಟಿದ್ದಾರೆ. ನಾನು ಡಿಸೆಂಬರ್ನಲ್ಲಿ ಆಕೆಯ ವಿರುದ್ಧ ದೂರನ್ನ ಕೊಟ್ಟಿದ್ದೆ. ನಾನು ಮತ್ತು ಸಮೃದ್ಧಿ ರಾಮ್ ಇಬ್ರು ಕ್ಲಾಸ್ಮೇಟ್ಸ್. ಇಬ್ರು ಸ್ನೇಹಿತರಾಗಿರೋ ಕಾರಣ 3 ಲಕ್ಷ ಹಣ ಕೇಳಿದಾಗ ಕೊಟ್ಟಿದ್ದೆ. ನಂತರ ಕೇಳಿದ್ರೆ ವಾಪಸ್ ಕೊಟ್ಟಿರಲಿಲ್ಲ. ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಕಾರುಣ್ಯ ರಾಮ್ ಹಾಗೂ ಸಮೃದ್ಧಿ ಇಬ್ರು ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಸಮೃದ್ಧಿ ಕಾಂಟ್ಯಾಕ್ಟ್ಗೆ ಸಿಗದ ಕಾರಣ ಕಾರುಣ್ಯ ರಾಮ್ ಹೆಸರನ್ನ ಬಳಸಿದ್ದೀನಿ ಅಂತ ಪ್ರತಿಭಾ ಹೇಳಿದ್ದಾರೆ.
ಕೋಲಾರದಲ್ಲಿ ಹಾಲು ಕಲಬೆರಕೆ ದಂಧೆ ನಡೀತಾ ಇರುವುದು ಪತ್ತೆಯಾಗಿದೆ. ಕೆಜಿಎಫ್ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ಶಾಲೆ ಅಂಗನವಾಡಿಗೆ ಪೂರೈಸೋ ಹಾಲಿಗೆ ಪಾಮ್ ಆಯಿಲ್ ಬಳಸ್ತಾ ಇದ್ದಾರೆ. ಈ ಸಂಬಂಧ ಆಂಧ್ರ ಮೂಲದ 8 ಜನರನ್ನ ಬಂಧಿಸಲಾಗಿದೆ. ಅಂಡ್ರಸನ್ ಪೇಟೆ ಪೊಲೀಸರು ಆಹಾರ ಸುರಕ್ಷತಾ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ರು. ಈ ವೇಳೆ ಕಲಬೆರಕೆ ಹಾಲು ತಯಾರಿಕೆಗೆ ಬಳಸಿದ 350 ಪ್ಯಾಕೆಟ್ ಎಕ್ಸ್ಪೈರಿ ಮಿಲ್ಕ್ ಪೌಡರ್, 90 ಬಾಕ್ಸ್ ಕೆಮಿಕಲ್ ಸೀಸ್ ಮಾಡಿದ್ದಾರೆ. ಈ ಸಂಬಂಧ ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಾಲರಾಜು, ಮನೋಹರ್ ಸೇರಿದಂತೆ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬೆರಕೆ ಹಾಲು ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಹೇಳಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವತ್ತಿನಿಂದ ಉತ್ಖನನ ನಡೆಸೋಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಲಕ್ಕುಂಡಿಯಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದ್ದು 50ಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗ್ತಾ ಇದೆ. ಐತಿಹಾಸಿಕ ದೇಗುಲಗಳಿಗೂ ಭದ್ರತೆ ಒದಗಿಸಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ರೆಡ್ಡಿ ಕುಟುಂಬ ಪಾಯ ತೆಗೆಯೋ ವೇಳೆ ಚಿನ್ನ, ವಜ್ರ, ಸ್ಫಟಿಕ ನಾಣ್ಯಗಳು ಸಿಕ್ಕಿವೆ. ತೋಟಯ್ಯ, ಕಾಶಯ್ಯ, ಪತ್ರಿಮಠ ಅವರಿಗೆ ಪಂಚನೀಲ, ಗಾಣಿಗ ನೀಲ, ಇಂದ್ರನೀಲ, ಹರಳುಗಳು, ಜಂಬನೀಲ ಮತ್ತು ಸಿಕ್ಕಿವೆ. 91 ವರ್ಷದ ತೋಟಯ್ಯ ಅವರ ಕಾಯಕವೇ ನಿಧಿ ಸಂಗ್ರಹಣೆ ಮಾಡೋದಾಗಿದೆ. ನಾನು ಸಂಗ್ರಹಿಸಿದ ವಸ್ತುಗಳನ್ನು ಸರ್ಕಾರಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ.